ರಾಜ್ಯದಲ್ಲಿ ಮೂರನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತದಾರರಿಂದ ಎನ್ಯುಮರೇಷನ್ ಫಾರ್ಮ್ ಅನ್ನು ಭರ್ತಿ ಮಾಡಿಸ್ತಾ ಇದ್ದಾರೆ. ಪ್ರತಿ ಮನೆಗೆ ತೆರಳುವಂತ ಬಿಎಲ್ಒಗಳು ಒಂದು ವೇಳೆ ಏನಾದರೂ ಮತದಾರರು ಅಲಭ್ಯರಾಗಿದ್ರೆ ಅಂದ್ರೆ ಅವ್ರ ಮನೆಯಲ್ಲಿ ಇಲ್ಲದೆ ಇದ್ರೆ ಅವ್ರ ಮನೆಗೆ ಸ್ಟಿಕ್ಕರ್ ಅನ್ನ ಅಂಟಿಸಬೇಕು ಮತ್ತು 3 ಬಾರಿ ಆ ಮನೆಗೆ ಅವರು ಭೇಟಿಯನ್ನ ಕೊಡಬೇಕು. ಈಗಾಗಲೇ ಎಸ್ಐಆರ್ ಕಾರ್ಯನಿರ್ವಹಣೆ ಬಗ್ಗೆ ರಾಜ್ಯಗಳಲ್ಲಿ ನಡೆದಿರುವಂತೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರುವಂತೆ ಹಲವಾರು ಸಮಸ್ಯೆಗಳು ಮತ್ತು ಆರೋಪಗಳಿದೆ. ಇಲ್ಲಿವರೆಗೆ ಬೇರೆ ಪಕ್ಷಗಳು ಬಿಜೆಪಿ ಮೇಲೆ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ವು. ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆಯಂತೆ ವರ್ತಿಸ್ತಾ ಇದೆ. ಅರ್ಹ ಮತದಾರರನ್ನ ಬಿಜೆಪಿಗೆ ಅನುಕೂಲ ಆಗುವಂತೆ ಚುನಾವಣಾ ಆಯೋಗನೇ ಎಸ್ಐಆರ್ ಮೂಲಕ ತೆಗೆದು ಹಾಕ್ತಿದೆ ಅನ್ನುವಂತ ಆರೋಪಗಳನ್ನ ಕೇವಲ ಆರೋಪವನ್ನಾಗಿ ಮಾಡದೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ವಾದ ಮಾಡಿದ್ದಿದೆ. ಆದರೆ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇರುವಾಗ ಈಗ ಇಲ್ಲಿನ ವಿಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾವೆ. ಕರ್ನಾಟಕದಲ್ಲಿನ ಎಸ್ಐಆರ್ ಲೋಪಗಳನ್ನು ಒಳಗೊಂಡಿದೆ, ಸರಿಯಾದ ರೀತಿಯಲ್ಲಿ ನಡೀತಿಲ್ಲ ಅಂತ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಹಾಗೆಯೇ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಕಲ್ಯಾಣ ಮಂಟಪವೊಂದರಲ್ಲಿ ಬಿಎಲ್ಒಗಳು ಎಲ್ಲರನ್ನ ಗುಂಪಾಗಿ ಸೇರಿಸಿಕೊಂಡು ಅಂದ್ರೆ ಗುಂಪು ಕಟ್ಕೊಂಡು ಅಲ್ಲೇನೆ ಒಂದೇ ಕಡೆಯಲ್ಲಿ ಫಾರ್ಮ್ ಅನ್ನ ಹಂಚುತ್ತಿದ್ದಾರೆ ಅಂತ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ರು. ಇನ್ನು ಶೋಭಾ ಕರಂದ್ಲಾಜೆ ಅವರು ಕೂಡ ಮದ್ರಸಾ ಮಸೀದಿಗಳಲ್ಲಿ ಬಿಎಲ್ಒಗಳು ಗುಂಪಾಗಿ ಫಾರ್ಮ್ ಅನ್ನ ಹಂಚಿಕೆ ಮಾಡ್ತಿದ್ದಾರೆ, ಅಕ್ರಮ ಮತದಾರರನ್ನ ಬಿಎಲ್ಒಗಳು ಪಟ್ಟಿಗೆ ಸೇರಿಸ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಕುಮಾರಸ್ವಾಮಿ ಅವರು ವಿಡಿಯೋ ಬಿಡುಗಡೆ ಮಾಡಿದ ನಂತರ ತಮ್ಮ ಹೇಳಿಕೆಯಲ್ಲಿ ಸುಮಾರು 8 ರಿಂದ 10 ಸಾವಿರ ಬಾಂಗ್ಲಾ ಅಕ್ರಮ ವಲಸಿಗರಿದ್ದಾರೆ, ಈ ಕಳ್ಳ ಮತದಾರರನ್ನ ಸೇರಿಸೋ ಪ್ರಯತ್ನವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಮತ್ತು ಬಿಎಲ್ಒಗಳು ಕಾನೂನನ್ನ ಮೀರಿ ವರ್ತಿಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈ ಎಲ್ಲ ಆರೋಪಗಳನ್ನ ರಾಜ್ಯ ಸರ್ಕಾರ ನಿರಾಕರಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದೆಲ್ಲ ಕೇವಲ ರಾಜಕೀಯ ಹೇಳಿಕೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಮತ್ತು ಎಲ್ಲ ಬಿಎಲ್ಒಗಳಿಗೆ ಖಡಕ್ ಆದ ಸೂಚನೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮತ್ತು ಶೋಭಾ ಕರಂದ್ಲಾಜೆ ಅವರು ಹೇಳಿದಂತೆ ಬಿಎಲ್ಒಗಳು ಗುಂಪಾಗಿ ಒಂದೇ ಕಡೆ ಮತದಾರರನ್ನ ಸೇರಿಸಿಕೊಂಡು ಫಾರ್ಮ್ ಅನ್ನ ತುಂಬಿಸಿದ್ದೇ ಆದ್ರೆ ಅದು ಅಪರಾಧ. ಯಾಕಂದ್ರೆ ಎಸ್ಐಆರ್ನ ನಿಯಮಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಬಿಎಲ್ಒಗಳು ಪ್ರತಿ ಮತದಾರರ ಮನೆಗೆ ಹೋಗಿ ತುಂಬಿಸಬೇಕು ಅಂತಾನೆ ಇದೆ. ಈಗ ಇಲ್ಲಿ ಮುಖ್ಯವಾಗಿ ಉತ್ತರಿಸಬೇಕಾಗಿದ್ದು ಚುನಾವಣಾ ಆಯೋಗ. ಯಾಕಂದ್ರೆ ಎಸ್ಐಆರ್ ಕೇಂದ್ರ ಚುನಾವಣಾ ಆಯೋಗದ ಸುಪರ್ದಿಯಲ್ಲಿ ನಡೀತಿರೋ ಪ್ರಕ್ರಿಯೆ. ಹಾಗಾಗಿ ಇದರ ನೇರ ಜವಾಬ್ದಾರಿ ಮತ್ತು ಈ ಬಗ್ಗೆ ಉತ್ತರ ಕೊಡಬೇಕಾಗಿದ್ದು ಚುನಾವಣಾ ಆಯೋಗ. ಇನ್ನು ಕುಮಾರಸ್ವಾಮಿ ಅವರ ಆರೋಪ, ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು ಅವರ ಆರೋಪ ಮಾಡ್ತಾ ಇರುವ ರಾಮನಗರ ಆಗ್ಲಿ, ಚನ್ನಪಟ್ಟಣ ಆಗ್ಲಿ, ಹಾಸನ ಆಗ್ಲಿ, ಮಂಡ್ಯ ಆಗ್ಲಿ ಇವೆಲ್ಲವೂ ಅವರು ಮತ್ತು ಅವರ ಕುಟುಂಬ ಹಾಗೆಯೇ ಅವರ ಪಕ್ಷ ರಾಜಕೀಯ ಮಾಡ್ಕೊಂಡು ಬಂದಿರುವ ಪ್ರದೇಶ. ಅದೇನು ಈಗ 5 ವರ್ಷಗಳಲ್ಲೆಲ್ಲ ಸುಮಾರು 4-5 ದಶಕಗಳಿಂದ ಅವರ ರಾಜಕೀಯ ಈ ಭಾಗದಲ್ಲಿದೆ. ಹೀಗಿರುವಾಗ 8 ರಿಂದ 10 ಸಾವಿರ ಅಕ್ರಮ ಬಾಂಗ್ಲಾ ನಿವಾಸಿಗಳು ಯಾವಾಗ ಬಂದ್ರು, ಹೇಗ್ ಬಂದ್ರು, ಮತ್ತಿದ್ ನಿಮ್ಗೆ ಯಾವಾಗ ಗೊತ್ತಾಯ್ತು? ಅಕ್ರಮ ಬಾಂಗ್ಲಾ ನಿವಾಸಿಗಳು ಆಕಾಶದಿಂದ ಏನು ಹಾರ್ಕೊಂಡು ಬಂದು ಇಲ್ಲಿ ನೆಲೆಸಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವ್ರ ಗಡಿಯನ್ನ ಪ್ರವೇಶ ಮಾಡಿನೇ ಇಲ್ಲಿಗೆ ಬರಬೇಕು. ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದು ನಿಮ್ಮ ಮೈತ್ರಿ ಪಕ್ಷನೇ ಅಂತಂದ್ರೆ ನೀವೇನೆ. ಮತ್ತು ಅಕ್ರಮ ನಿವಾಸಿಗಳನ್ನ ಪತ್ತೆ ಹಚ್ಚಿ ಅವರನ್ನ ಗಡಿಪಾರು ಮಾಡಬೇಕಾಗಿರೋದು ಕೇಂದ್ರ ಗೃಹ ಇಲಾಖೆ ಕೆಲಸ. ಆ ಮಹತ್ ಕಾರ್ಯಕ್ಕೆ ನೀವು ಯಾಕೆ ಸಹಕರಿಸಿಲ್ಲ? ನಿಮಗೆ ನಿಮ್ಮದೇ ಜಿಲ್ಲೆಯಲ್ಲಿ ಅಂದ್ರೆ ನೀವೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದ ಮತ್ತು ಗೆದ್ದ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರೆ ಅಂತ ಗೊತ್ತಿದ್ದು ಕೂಡ ನೀವು ಸುಮ್ಮನಿದ್ರಾ? ಹೀಗೆ ಗೊತ್ತಿದ್ದು ಸುಮ್ಮನಿರೋದು ತಪ್ಪಲ್ವಾ? ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಗಮನಕ್ಕೆ ನೀವಿದನ್ನ ಯಾಕೆ ತಂದಿಲ್ಲ? ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡೋ ಪ್ರಕ್ರಿಯೆಯನ್ನ ಆರಂಭ ಮಾಡೋದಕ್ಕೆ ನೀವ್ ಯಾಕೆ ಮುಂದಾಗಿಲ್ಲ? ನಿಖರವಾಗಿ 8 ರಿಂದ 10 ಸಾವಿರ ಅಕ್ರಮ ಮತದಾರರಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತು? ಎಂದಾದ್ರೂ ಇವರ ಮತದಾನದ ಲಾಭವನ್ನ ನೀವೇನಾದ್ರೂ ಪಡ್ಕೊಂಡಿದ್ದೀರಾ? ಇವೆಲ್ಲ ಪ್ರಶ್ನೆಗಳಿಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗತ್ತೆ. ಯಾಕಂದ್ರೆ ಅವರು ಜವಾಬ್ದಾರಿ ಸ್ಥಾನದಲ್ಲಿರೋದು ಮತ್ತು ಕೇಂದ್ರದಲ್ಲಿ ಮಂತ್ರಿ. ಇಲ್ಲಿ ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರ ಆರೋಪ ಮತ್ತು ಅವರ ಮಾತುಗಳು ಹೇಗಿದೆ ಅಂತಂದ್ರೆ ರಾಜ್ಯದಲ್ಲಿರುವ ಎಲ್ಲಾ ಮುಸ್ಲಿಂ ಮತದಾರರು ಅಕ್ರಮ ನಿವಾಸಿಗಳು, ಕಳ್ಳ ಮತದಾರರು, ಕಾಂಗ್ರೆಸ್ ಪಕ್ಷ ಅವರನ್ನ ಮತದಾರರ ಪಟ್ಟಿಗೆ ಸೇರಿಸ್ತಿದೆ ಅನ್ನೋ ರೀತಿಯಲ್ಲಿ ಅವರ ಪ್ರತಿಕ್ರಿಯೆಗಳು ಮತ್ತು ಆರೋಪಗಳಿವೆ. ಒಂದಿಡೀ ಸಮುದಾಯ ಅಭದ್ರತೆಯಲ್ಲಿ ಭಯದಲ್ಲಿ ಬದುಕಬೇಕಾದಂತಹ ಸ್ಥಿತಿ ಎಂಥದ್ದು ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ. ಹೇಗೆ ಬಾಂಗ್ಲಾದಲ್ಲಿ ಹಿಂದೂಗಳು ಅಥವಾ ಇನ್ಯಾವುದೋ ದೇಶದಲ್ಲಿ ಅಲ್ಪಸಂಖ್ಯಾತರು ಅಭದ್ರತೆಯಲ್ಲಿದ್ದಾರೋ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಅದೇ ಸ್ಥಿತಿ ಇದೆ. ಕುಮಾರಸ್ವಾಮಿ ಅವರು ಇಷ್ಟು ದ್ವೇಷವನ್ನ ಯಾವಾಗ ತಮ್ಮ ಮನಸ್ಸಲ್ಲಿ ತುಂಬಿಕೊಂಡ್ರು ಅನ್ನೋದೇ ತಿಳಿಯೋದಿಲ್ಲ. ವ್ಯಕ್ತಿ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾನೆ ನಿಜ ಮತ್ತು ಬದಲಾವಣೆ ಜಗದ ನಿಯಮ. ಅನುಕೂಲ ಸಿಂಧು ರಾಜಕಾರಣವೇ ಮುಖ್ಯ ಆದಾಗ ಕೆಲವು ಬದಲಾವಣೆಗಳು ಅನಿವಾರ್ಯನೂ ಆಗಿರುತ್ತೆ. ಆದರೆ ಕುಮಾರಸ್ವಾಮಿ ಅವರ ಬದಲಾವಣೆ ಮಾತ್ರ ಬಿಜೆಪಿಯವರನ್ನೂ ನಾಚಿಸುವಂತಿದೆ. ಕಟ್ಟರ್ ಹಿಂದುತ್ವದ ಪ್ರತಿಪಾದಕರಾಗಿ RSS ಬಿಜೆಪಿ ಸಿದ್ಧಾಂತದ ಬ್ರಾಂಡ್ ಅಂಬಾಸಿಡರ್ ಆಗಿ ಅವರು ಬದಲಾಗಿದ್ದಾರೆ.
ಇದರಿಂದ ಅವರು ಪಡೆದಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು ಮತ್ತು ಇನ್ನು ಮುಂದೇನು ಕಳೆದುಕೊಳ್ಳೋದು ಬಹಳ ಹೆಚ್ಚಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.